ಭಕ್ತಾಂಬರದ ಮೊದಲನೇ ಅಧ್ಯಾಯ. ಭಕ್ತಾಂಬರ ಪ್ರಣತ ಮೌಲಿಮಣಿ ಪ್ರಭಾನ ಮುದ್ಯೋದಕಂ ದಲಿತ ಪಾಪ ತಮೋವಿತಾನಂ ಸಮ್ಯಕ್ ಪ್ರಣಮ್ಯ ಜಿನಪಾದಯುಗಂ ಯುಗಾದ ವಾಲಂಬಲಂಬವ ಜಲೇ ಪತತಾಂಜನಾನ. ಸ್ತೋತ್ರದ ಅರ್ಥ. ಗ್ರಂಥಕಾರರಾದ ಶ್ರೀ ಮಾನತುಂಗಾಚಾರ್ಯರು ಮಂಗಲಾಚರಣೆಯನ್ನು ಮಾಡುತ್ತಾ ತಾನು ಜಿನೇಂದ್ರ ಸ್ತುತಿಯನ್ನು ಮಾಡುವೆನು ಎಂದು ಪ್ರತಿಜ್ಞೆ ಮಾಡುತ್ತಾರೆ. ನಾನು ಜಿನಪಾದ ಯುಗವನ್ನು ಚೆನ್ನಾಗಿ ನಮಸ್ಕರಿಸಿ ಸ್ತೋತ್ರ ಮಾಡುತ್ತೇನೆ. ಆ ಜಿನೇಂದ್ರನಿಗೆ ದೇವತೆಗಳೆಲ್ಲ ನಮಸ್ಕರಿಸುತ್ತಾರೆ. ಆಗ ಬಗ್ಗಿದ ಅವರ ಶಿರಸ್ಸುಗಳಿಂದ ಮಣಿಪ್ರಭೆಗಳು ಹೊರಡುತ್ತವೆ. ಆ ಪ್ರಭೆಗಳನ್ನು ಜಿನಪಾದಯುಗವು ಮತ್ತಷ್ಟು ಉದ್ದೀಪನಗೊಳಿಸುತ್ತದೆ ಮತ್ತು ಆ ಪಾದಯುಗವೇ ಪಾಪವೆಂಬ ಕತ್ತಲೆಯ ರಾಶಿಯನ್ನು ನಾಶಗೊಳಿಸುತ್ತದೆ. ಅದು ಯುಗಾರಂಭಕ್ಕೆ ಸಂಸಾರದ ಸಮುದ್ರದಲ್ಲಿ ಬಿದ್ದು ಗೋಳಾಡುತ್ತಿರುವ ಜನರಿಗೆ ಮೇಲೇರಲು ಆಶ್ರಯವಾಗುತ್ತದೆ. ಅಂತಹ ಜಿನೇಶ್ವರ ಪಾದಗಳಿಗೆ ನಾನು ನಮಸ್ಕರಿಸುತ್ತೇನೆ ಎಂದು ಶ್ರೀ ಮಾನತುಂಗಾಚಾರ್ಯರು ಭಕ್ತಾಂಬರದ ಮೊದಲನೇ ಸ್ತೋತ್ರದಲ್ಲಿ ತಿಳಿಸಿದ್ದಾರೆ.